2-3 ದಿನಗಳಿಂದ ಕೂಡ ಒಂದೇ ನ್ಯೂಸ್ ಸ್ಪ್ರೆಡ್ ಆಗ್ತಾ ಇದೆ. ಏನು ಅಂತಂದರೆ ಕೇವಲ 20 ರೂಪಾಯಿಗೆ ರೀಚಾರ್ಜ್ ಮಾಡಿದ್ರೆ 120 ದಿನ ವ್ಯಾಲಿಡಿಟಿ ಇರುತ್ತೆ, 120 ದಿನ ಕಂಪ್ಲೀಟಾಗಿ ಆ್ಯಕ್ಟಿವ್ ಆಗಿ ಇರುತ್ತೆ ಅನ್ನುವಂತಹ ಒಂದು ಮಾಹಿತಿ ಆದರೆ ಸ್ಪ್ರೆಡ್ ಆಗ್ತಾ ಇದೆ. ಹಾಗಾದರೆ ನಿಜಕ್ಕೂ ಇದು ನಿಜಾನಾ? ಎಷ್ಟರ ಮಟ್ಟಿಗೆ ನಿಜ, ಎಷ್ಟರ ಮಟ್ಟಿಗೆ ನಿಜ ಅಲ್ಲ, ಎಲ್ಲ ಕೂಡ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಈ ಒಂದು ಗೊಂದಲ ಬರೋದಕ್ಕಾದ್ರೂ ಕಾರಣ ಏನು ಅಂತ ಅಂದರೆ, TRAI ಏನಿದೆ ಅದು ರೀಸೆಂಟಾಗಿ ಎಲ್ಲ ಟೆಲಿಕಾಮ್ ಆಪರೇಟರ್ಸ್ಗೂ ಕೂಡ ಅಂತಂದರೆ ಜಿಯೋ ಆಗಿರ್ಬೋದು, ಏರ್ಟೆಲ್, ವೊಡಾಫೋನ್ ಐಡಿಯಾ ಎಲ್ಲದಕ್ಕೂ ಕೂಡ ಒಂದು ಆದೇಶವನ್ನು ಮಾಡಿತ್ತು. ಏನು ಅಂತಂದರೆ, ಇವಾಗ ರೂರಲ್ ಸೈಡಲ್ಲಿ ಯಾರ್ಯಾರೆಲ್ಲ ಇರ್ತಾರೆ ಅಲ್ವಾ, ಗ್ರಾಮೀಣ ಪ್ರದೇಶದಲ್ಲಿ ಇರುವಂಥವ್ರು, 2G 3G ಫೋನ್ಗಳನ್ನು ಬಳಸ್ತಿರೋವಂಥವ್ರು, ಮತ್ತು ನಗರ ಪ್ರದೇಶದಲ್ಲಿ ಇದ್ದು ಕೂಡ ಎರಡೆರಡು ಸಿಮ್ಮನ್ನು ಬಳಸ್ತಾ ಇರ್ತಾರೆ, ಆದರೆ ಇಂಟರ್ನೆಟ್ ಅವಶ್ಯಕತೆ ಇರೋದಿಲ್ಲ ಒಂದಕ್ಕೆ. ಆ ಥರದವರಿಗೆ ನೀವು ರೀಚಾರ್ಜ್ ಪ್ಲಾನನ್ನು ಬಿಡುಗಡೆ ಮಾಡಬೇಕು. ಹೆಂಗೆ ಅಂತ ಅಂದರೆ, ಅದರಲ್ಲಿ ಇಂಟರ್ನೆಟ್ ಅನ್ನೋವಂಥದ್ದು ಇರಬಾರ್ದು, ಕೇವಲ ಟಾಕ್ ಟೈಮ್ ಪ್ಲಾನ್ ಆಗಿರಬೇಕು ಅಂತ. ಯಾಕೆ ಅಂತಂದರೆ ಈ ಜಿಯೋ ಆಗಿರ್ಬೋದು, ಏರ್ಟೆಲ್ ಇವೆಲ್ಲ ಕೂಡ ಹೆಂಗೆ ಅಂತಂದರೆ, ಹೆಂಗಿದ್ರು ಕೂಡ ಇವರು ರೀಚಾರ್ಜ್ ಮಾಡಿಸ್ಕೊಳ್ತಾರೆ ಅಂತ ಅವರಿಗೆ ದುಡ್ಡು ಜಾಸ್ತಿ ಬರಲಿ ಅನ್ನೋ ಕಾರಣಕ್ಕೆ ಇಂಟರ್ನೆಟ್ ಇರೋವಂತಹ ಪ್ಲಾನ್ಸ್ಗಳನ್ನೇ ತಂದಿದ್ರು. ಅದಕ್ಕೆ ಇವಾಗ ಜಿಯೋ ಆಗಿರಬಹುದು, ಏರ್ಟೆಲ್ ಆಗಿರ್ಬೋದು ಏನು ಮಾಡಿತ್ತು ಅಂತ ಅಂದರೆ, ಇರೋ ಅಂತಹ ಸೇಮ್ ಪ್ರೈಸ್ ಮುಂಚೆ ಏನು ಮಾಡಿದ್ರು ಅಲ್ವಾ, ಅದೇ ಪ್ರೈಸನ್ನು ಇಟ್ಟರು, ಅದೇ ಬೆಲೆಯನ್ನು ಇಟ್ಟರು. ಆದರೆ ಆ ಪ್ಲಾನಲ್ಲಿ ಏನು ಮೆನ್ಷನ್ ಮಾಡಿರೋಂಥದ್ದು ತೆಗೆದಾಕಿದ್ರು ಅಂತ ಅಂದರೆ, ಇಂಟರ್ನೆಟ್ ಏನಿದೆ ಅಲ್ವಾ, ಡೇಟಾ ಅದನ್ನು ತೆಗೆದಾಕ್ಬಿಟ್ರು. ಅದನ್ನು ಬಿಟ್ಟು ಬರೀ ಕಾಲ್ಸ್ಗೆ ಮಾತ್ರ ಈ ರೀತಿಯಾಗಿ ಇಟ್ಟರು. 458 ರೂಪಾಯಿ ಇದೇ ರೀತಿ ಇಟ್ಟರೆ ನಿಜ ಜನಕ್ಕೆ ಅದು ಇಷ್ಟ ಆಗಿಲ್ಲ, ಯಾರಿಗೂ ಕೂಡ ಇಷ್ಟ ಆಗಿಲ್ಲ, ಬೈದರು. ಸೊ ಅದನ್ನು ತೆಗೆದಾಕಿದ್ರು. TRAI ಕೂಡ ಅದ್ರ ಬಗ್ಗೆ ಎಲ್ಲ ಕ್ಲಾರಿಟಿ ಕೊಟ್ಟಿದೆ. 2 ಅಪ್ಡೇಟ್ಸ್ಗಳ ಬಗ್ಗೆ ಕ್ಲಾರಿಟಿಯನ್ನು ಕೊಟ್ಟಿರೋವಂಥದ್ದು. ಏನು ಈ ಒಂದು 20 ರೂಪಾಯಿಗೆ 120 ದಿನ ವ್ಯಾಲಿಡಿಟಿ ಇರುತ್ತೆ ಅಂತ ಕೊಟ್ಟಿದೆ ಅಲ್ವಾ, ಅದೆಲ್ಲ ಕೂಡ 11 ವರ್ಷಗಳ ಹಿಂದೆ, ಇವಾಗಲ್ಲ. ಅದೊಂದು ಫೇಕ್ ನ್ಯೂಸ್ ಸ್ಪ್ರೆಡ್ ಆಗ್ತಾ ಇರೋವಂಥದ್ದು ಅಷ್ಟೇ ಅಂತ ಹೇಳಿರೋ ಅಂಥದ್ದು. ಮತ್ತು ಇನ್ನೊಂದು ಕೂಡ ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ. ಅದು ಏನು ಅಂತ ಕೂಡ ನಾನು ತಿಳಿಸ್ಕೊಡ್ತೇನೆ. ಅದಕ್ಕೆ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಇವಾಗ TRAI ಅವಾಗ ಏನು ಹೇಳಿತ್ತು ಅಂತ ಅಂದರೆ, ನಿಮಗೆ ಟಾಪಪ್ಪಲ್ಲಿ 20 ರೂಪಾಯಿ ಏನಾದರೂ ಇತ್ತು ಅಂತಂದರೆ ಓಕೆ, 120 ಡೇಸ್ ಆ್ಯಕ್ಟಿವಲ್ಲಿ ಇರುತ್ತೆ ಸಿಮ್. ನೀವೇನು ಇವಾಗ ರೀಚಾರ್ಜ್ ಆಗೋಗುತ್ತೆ ಅನ್ನೋಂಥದ್ದಿದ್ರೆ ವಾರಕ್ಕೆ ಮುಂಚೆ ನೋಟಿಫಿಕೇಷನ್ಸ್ ಕಳಿಸ್ತಿರ್ತೀರಾ, ಅದಾದಮೇಲೆ ಕಾಲ್ಸ್ ಏನೇ ಮಾಡ್ಕೊಳ್ಳಿ, ಒಟ್ಟಿನಲ್ಲಿ ಅದಾದಮೇಲೆ ಗ್ರೇಸ್ ಪೀರಿಯಡ್ ಅಂತ ಕೊಡಿ, ಡಿಆಕ್ಟಿವೇಟ್ ಮಾಡೋದಕ್ಕೆ ಹೋಗಬೇಡಿ ಸಿಮ್ಮನ್ನು ಅಂತ. ಸೊ ಅದಾದಮೇಲೆ ಏನು ಕೊಟ್ಟಿರ್ತೀರಲ್ವ, ಅಷ್ಟು ದಿನಗಳಾದರೂ ಕೂಡ ನೀವು ಇನ್ನೂ ಏನಾದರೂ ಮಾಡಿಲ್ಲ, ಅವರು ರೀಚಾರ್ಜ್ ಮಾಡಿಸ್ಕೊಂಡಿಲ್ಲ ಅಂದರೆ, ಸೊ ನಿಮ್ಗೆ ಇಷ್ಟ ಬಂದಂಗೆ ಏನೋ ಮಾಡಿ ಬೇರೆಯವ್ರಿಗೆ ನೀವು ಅಲೋಕೇಟ್ ಮಾಡಬಹುದು ಅಂತ, ಬೇರೆಯವ್ರಿಗೆ ಕೊಡಬಹುದು. ಆ ಒಂದು ನಂಬರನ್ನು ಇವ್ರಿಗೆ ಇರೋದಿಲ್ಲ ಅಂತ. ಆದರೆ ಬ್ಯಾಂಕ್ ಡೀಟೇಲ್ಸ್ಗೆ ಏನೇನಕ್ಕೂ ಕೊಟ್ಟಿರ್ತಾರೆ, ಇಂಪಾರ್ಟೆಂಟ್ ಇರೋವಂಥದ್ದಕ್ಕೂ ಕೂಡ ಕೊಟ್ಟಿರ್ತಾರೆ. ಸೊ ಆ್ಯಕ್ಟಿವ್ ಆಗಿ ಇಡ್ಸ್ಕೊಂಡ್ಲೇ ಬೇಕಾಗಿರುತ್ತೆ. ಒಮ್ಮೆ ಏನಾದರೂ ಬೇರೆಯವರಿಗೆ ಹೋಯಿತು ಅಂತಂದರೆ ಅದು ಮತ್ತೆ ನಿಮಗೆ ಸಿಗೋದಿಲ್ಲ. ಇವಾಗ ಜಿಯೋ ಆಗಿರ್ಬೋದು 90 ಡೇಸ್ ಅಂತ ಹೇಳಿದೆ ಗ್ರೇಸ್ ಪೀರಿಯಡ್, ಬಟ್ ಅದಾದಮೇಲೂ ಕೂಡ ಹೋಗ್ತಾ ಇಲ್ಲ. ನೋಡಿರ್ತೀವಿ ಅಷ್ಟೊಂದು ಇದರಲ್ಲಿ ಏನು ತಗೊಂಡಿಲ್ಲ. ಅದು ಏರ್ಟೆಲ್ದು 120 ಡೇಸ್ ಆದಮೇಲೆ ಅದು ತೆಗೆದಾಕ್ಬಿಡುತ್ತೆ, ಬೇರೆಯವರಿಗೆ ನಂಬರನ್ನು ಕೊಟ್ಬಿಡ್ತಾರೆ. ಇನ್ನು ವೊಡಾಫೋನ್ದು ಕೂಡ 90 ಡೇಸ್ ಆದಮೇಲೆ ಬೇರೆಯವ್ರಿಗೆ ಕೊಟ್ಬಿಡ್ತಾರೆ. ಸೊ ಈ ಥರ ಹೇಳಿದ್ದಕ್ಕೆ ಜಿಯೋ ತಂದಿರೋ ಅಂಥದ್ದು 458 ರೂಪಾಯಿಗೆ 84 ದಿನ ವ್ಯಾಲಿಡಿಟಿ ಅನ್ನುವಂಥದ್ದು ಇರುತ್ತೆ. ಮತ್ತು 1958 ರೂಪಾಯಿಗೆ 1 ವರ್ಷಗಳ ವ್ಯಾಲಿಡಿಟಿ ಅನ್ನುವಂಥದ್ದು ಇರುತ್ತೆ. ಏರ್ಟೆಲ್ ಕೂಡ ಇದಕ್ಕೆ ನಿಯರ್ ಆಗಿಯೇ ತಂದಿರೋ ಅಂಥದ್ದು 498 ರೂಪಾಯಿಗೆ ಮತ್ತು 1959 ರೂಪಾಯಿಗೆ ವರ್ಷದ್ದು ಅಂತ ತಂದಿರೋವಂಥದ್ದು. ಇನ್ನು ವೊಡಾಫೋನ್ ಅಂತೂ 1310 ರೂಪಾಯಿಗೆ 270 ದಿನಕ್ಕೋಸ್ಕರ ಈ ಥರ ತಂದಿರುವಂಥದ್ದು. ಏನು ಅಂತಂದರೆ, ಅವರು ಇಂಟರ್ನೆಟ್ಟನ್ನು ತೆಗೆದಾಕ್ಬಿಟ್ಟಿದ್ದಾರೆ, ಕಾಲ್ಸ್ಗಂತ ತೋರಿಸಿದ್ದಾರೆ. ನಿಜವಾಗ್ಲೂ ಅಷ್ಟೊಂದು ಅಫೋರ್ಡೆಬಲ್ ಅಲ್ಲ. ಇದನ್ನು ಜನ ರೀಚಾರ್ಜ್ ಮಾಡ್ಕೊಳ್ಳೋದಕ್ಕೂ ಕೂಡ ತುಂಬಾ ಕಷ್ಟ ಆಗುತ್ತೆ ಅಂತ ಹೇಳ್ಬೋದು. ಹಾಗಾಗಿ TRAI ಏನು ಮಾಡ್ತು, ಸರಿ ನೀವೇನೋ ರೀಚಾರ್ಜ್ ಪ್ಲಾನನ್ನು ತಂದಿದ್ದೀರಾ, ಒಳ್ಳೆಯದೇ ಆಯಿತು. ಆದರೆ ನೀವೇನು ರೀಚಾರ್ಜ್ ಪ್ಲಾನ್ ತರ್ತೀರ ನೋಡಿ, ಫಸ್ಟ್ ಅದು ಜನರಿಗೆ ಕೊಡೋದಿಲ್ಲ, ನಾವು 7 ದಿನದ ಒಳಗಡೆ ಅದನ್ನು ರಿವ್ಯೂ ಮಾಡ್ತೀವಿ. ನಾವು ರಿವ್ಯೂ ಮಾಡಿ ನಾವೇನಾದರೂ ಅದನ್ನು ಅಕ್ಸೆಪ್ಟ್ ಮಾಡಿದ್ರೆ, ಒಪ್ಪಿದ್ರೆ ಮಾತ್ರ ನೀವು ಇದನ್ನು ಜನರಿಗೆ ಬಿಡಬೇಕು ಅಂತ ಹೇಳಿದೆ. ಯಾಕೆ ಅಂತಂದರೆ, ಇದರಲ್ಲೂ ಕೂಡ ನೋಡಿ ಎಲ್ಲ ಟೆಲಿಕಾಮ್ ಆಪರೇಟರ್ಸ್, ಜಿಯೋ ಆಗಿರ್ಬೋದು, ಏರ್ಟೆಲ್
ಇಂಟರ್ನೆಟ್ದು ಓಕೆ, ಇಂಟರ್ನೆಟ್ ಬಿಟ್ಟು ಬೇರೆ ಪ್ಲಾನ್ ಮಾಡಬೇಕು ಅಂತ ಅಂದರೆ ಟಾಕ್ ಟೈಮ್ ಅನ್ನೋದನ್ನು ಮೆನ್ಷನ್ ಮಾಡಿಬಿಟ್ಟು ಅದೇ ಕಾಸಿಗೆ ಕೊಟ್ಟರೆ ನಿಜವಾಗ್ಲೂ ಇದು ಯೂಸ್ಫುಲ್ ಆಗೋದಿಲ್ಲ. ಅದಕ್ಕೋಸ್ಕರ ರಿವ್ಯೂ ಮಾಡ್ತೀವಿ ಅಂತ ಹೇಳಿರೋಂಥದ್ದು ತುಂಬಾ ಖುಷಿ ವಿಚಾರ ಅಂತ ಹೇಳ್ಬೋದು. ನಿಮ್ಗೇನು ಅನಿಸುತ್ತೆ? ಎಷ್ಟು ರೂಪಾಯಿಗೆ ಇತ್ತು ಅಂತಂದರೆ ನಿಮಗೆ ಒಳ್ಳೆಯದು ಅಂತ ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.